ಸರ್ ನಮ್ಮ ಹೋಟ್ಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರ್ ತುಂಬ ಫೇಮಸ್ಸು. ಹಾಗೆ ಬನ್ನಿ ಹಿಂಗೆ ಇಲ್ಲಿ ನಾಟಿ ಸ್ಟೈಲ್ ಮಟನ್ ಫ್ರೈ ತುಂಬ ಫೇಮಸ್ಸು. ಹಾಗೆ ಬೆಳಿಗ್ಗೆ ಹೊತ್ತು ತಟ್ಟೆ ಇಡ್ಲಿ ಕಾಲ್ ಸೂಪು ತುಂಬ ಫೇಮಸ್ ಇದೆ. ಬಾಲಾಜಿ ಹಿಂದೂ ಮಿಲ್ಟ್ರಿ ಹೋಟ್ಲು ಬಿಡದಿ. ನೋಡಿದ್ವ ಸ್ನೇಹಿತರೆ, ಓನರ್ ಮಾತಾಡ್ತಾ ಇರೋದು. ಅಲ್ಲಿ ಹೆವಿ ಫೇಮಸ್ ಅಂದರೆ ನಾನು ಹೋದಾಗ ಇಡ್ಲಿ ಕಾಲು ಸೂಪ್ 11:30 ಅಷ್ಟೊತ್ತಲ್ಲೇ ಖಾಲಿ ಆಗ್ತಾಯಿತ್ತು. ಯಾಕಂದರೆ ಬಿಡದಿಲಿ ಫೇಮಸ್ ಆಗಿರೋದೇ ಇಡ್ಲಿ. ಆದರೆ ಬಿಡದಿಲಿ ಇವಾಗ ಫೇಮಸ್ ಆಗ್ತಾ ಇರೋದು ಬಾಲಾಜಿ ಮಿಲ್ಟ್ರಿ ಹೋಟ್ಲು. ಇಲ್ಲಿನ ಸ್ಪೆಷಲ್ ಏನಂದರೆ ಮೊಟ್ಟೆ ಕೋಳಿ ಸಾರು, ಮೊಟ್ಟೆ ಕೋಳಿ ಕುರ್ಮಾ ಅಂತ ಮಾಡ್ತಾರೆ. ಅದು ತುಂಬ ಸ್ಪೆಷಲ್ಲು, ಇವರ ಒಂದು ಸಿಗ್ನೇಚರ್ ಡಿಶ್ ಆಗಿದೆ ಅದು. ಹಾಗೆ ನಾಟಿ ಮಟನ್ ಕುರ್ಮಾ ಅಂತ ಮಾಡ್ತಾರೆ. ಸೊ ಮಟನ್ ಕುರ್ಮಕ್ಕಂತೂ ತುಂಬ ಜನದ ಬೇಡಿಕೆ ಇದೆ. ಇಡೀ ಬಿಡದಿಲಿ ನಿಮಗೆ ಒಳ್ಳೆ ಹೋಟ್ಲು ಇದು, ಶ್ರೀ ಬಾಲಾಜಿ ಮಿಲ್ಟ್ರಿ ಹೋಟ್ಲ್ ಅಂತ. ಇದು ಲೊಕೇಟ್ ಆಗಿರೋದು ಬಂದು ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ತಾ ಬಿಡದಿ ಸಿಗುತ್ತೆ. ಬಿಡದಿಲಿ ಮೇನ್ ರೋಡಲ್ಲೇ ನಿಮಗೆ ಉಮೇಶ್ ವೈನ್ಸ್ ಅಂತ ಇದೆ. ವೈನ್ಸ್ ಕೆಳಗಡೆಗೆ ಬಂದು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ನ ಮಾಡಿದ್ದಾರೆ, ಶ್ರೀ ಬಾಲಾಜಿ ಹಿಂದೂ ಮಿಲ್ಟ್ರಿ ಹೋಟ್ಲ್ ಅಂತ. ಹಾಗೆ ವೈನ್ಸ್ ಮೇಲ್ಗಡೆಗೂ ಕೂಡ ಬ್ಯಾಚುಲರ್ಸ್ಗೆ ಅಂತಲೇ ಮಾಡಿದ್ದಾರೆ. ಬ್ಯಾಚುಲರ್ಸ್ ಜಸ್ಟ್ ಚಿಲ್ ಮಾಡಿ ಈ ರುಚಿನ ಸವಿಯೋಕ್ಕೋಸ್ಕರ ಕೆಳಗಡೆ ಇರೋದು ಒಂದು ಫುಲ್ ಫ್ಯಾಮ್ಲಿಗೆ, ಮೇಲ್ಗಡೆ ಇರೋದು ಒಂದು ಬ್ಯಾಚುಲರ್ಸ್ಗೆ ಅಥವಾ ಚಿಲ್ ಮಾಡೋಕ್ಕೆ ಇರೋವಂಥದ್ದು ಒಂದು ಸ್ಪೇಸು. ಉಮೇಶ್ ವೈನ್ಸ್ ಕೆಳಗಡೆ ಬರುತ್ತೆ, ಶ್ರೀ ಬಾಲಾಜಿ ಮಿಲ್ಟ್ರಿ ಹೋಟ್ಲು. ಬನ್ನಿ ಟೇಸ್ಟ್ ನೋಡಿ. ನೀವೇ ನೋಡ್ತಾ ಇರಲ್ಲ ಕ್ರೌಡು, ಆಗಲೇ ತುಂಬ ಚೆನ್ನಾಗಿದೆ. ಬನ್ನಿ ಒಂದ್ಸರಿ ಟೇಸ್ಟ್